ವೆಲ್ಕಮ್ ಬ್ಯಾಕ್. ಅಂಕಗಣಿತದ ಉಕ್ತಿಗಳು 7ನೇ ತರಗತಿ ಗಣಿತ. ಅದರಲ್ಲಿ ಪೇಜ್ ನಂಬರ್ 44ಇಂದ ಪೇಜ್ ನಂಬರ್ 46ವರೆಗೂ ಈ ಒಂದು ವಿಡಿಯೋದಲ್ಲಿ ಸೊಲ್ಯೂಷನ್ಸ್ ನೋಡೋಣ. ಈಗ ಎರಡನೇದ್ದು, ಎಡಬದಿ ಮತ್ತು ಬಲಬದಿಗಳಲ್ಲಿರುವ ಮುಂದಿನ ಉಕ್ತಿಗಳನ್ನು ವಿಶ್ಲೇಷಿಸಿ ನಂತರ ಬಾಕ್ಸ್ಗಳನ್ನು ಸ್ಮಾಲರ್ ದ್ಯಾನ್, ಗ್ರೇಟರ್ ದ್ಯಾನ್ ಅಥವಾ ಈಕ್ವಲ್ನಿಂದ ಭರ್ತಿ ಮಾಡಿ. ಇದಕ್ಕಾಗಿ ನೇರವಾಗಿ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯೋ ಹಾಗಿಲ್ಲ, ಬದಲಾಗಿ ಜಸ್ಟ್ ಆ ಪದಗಳನ್ನು ನೋಡಿ ನಾವೇನು ಮಾಡಬೇಕು, ಸ್ಮಾಲರ್ ದ್ಯಾನ್, ಗ್ರೇಟರ್ ದ್ಯಾನ್, ಈಕ್ವಲ್ ಸೈನ್ ಹಾಕಬೇಕು. ಈಗ ನೋಡೋಣ ಇಲ್ಲಿ ನೋಡಿ 8 - 3 ಅಂದರೆ +5 ಬರುತ್ತೆ. ಇಲ್ಲಿ 3 - 8 ಅಂದಾಗ -5 ಬರುತ್ತೆ. ಯಾವಾಗಲೂ ನಮಗೆ ಪಾಸಿಟಿವ್ ಇಂಟೀಜರ್ ಏನೋ ದೊಡ್ಡದು, ಹಾಗಾಗಿ ಈ ಒಂದು ಉಕ್ತಿ ಏನಾಗುತ್ತೆ, ದೊಡ್ಡದಾಗುತ್ತೆ. ಈಗ ಇಲ್ಲಿ 18ಅನ್ನು 9ಕ್ಕೆ ಮಾತ್ರ ಗುಣಿಸಿ ಆಮೇಲೆ ಬಂದ ಉತ್ತರಕ್ಕೆ 15ಅನ್ನು ಕೂಡಿಸ್ತೀವಿ. ಇಲ್ಲಿ 15ಕ್ಕೆ 9ಅನ್ನು ಕೂಡಿಸಿನೇ 18ರಿಂದ ಗುಣಿಸ್ತೀವಿ. ಹಾಗಾಗಿ ಇದ್ರ ಬೆಲೆ ಏನಾಗುತ್ತೆ, ಜಾಸ್ತಿ ಸಿಗುತ್ತೆ. ಇಲ್ಲಿ ಬರೀ 18ರಿಂದ 9ಕ್ಕೆ ಮಾತ್ರ ಗುಣಿಸ್ತಿದ್ದೀವಿ, ಇಲ್ಲಿ 18ರಿಂದ 15 ಮತ್ತು 9 ಎರಡಕ್ಕೂ ಕೂಡಿಸಿ ಗುಣಿಸ್ತಿದ್ದೀವಿ. ಹಾಗಾಗಿ ಇದು ದೊಡ್ಡದು, ಇಲ್ಲಿ ಗ್ರೇಟರ್ ದ್ಯಾನ್ ಹಾಕ್ತೀವಿ. ಈಗ ಇಲ್ಲಿ ನೋಡಿ 23 × 17, ಇಲ್ಲೂ 23 × 17, 23 × 9, 23 × 9. ಆದರೆ ಇಲ್ಲಿ ಏನಾಗುತ್ತೆ, ಮೈನಸ್ ಸೈನ್ ಬರುತ್ತೆ. ಅಂದರೆ ಇದನ್ನು ಬಿಡಿಸಿದಾಗ ಸೇಮ್ ಇದೇ ಉಕ್ತಿನೇ ಬಂದು ಈ ಜಾಗದಲ್ಲಿ ಏನು ಬರುತ್ತೆ, ಮೈನಸ್ ಬರುತ್ತೆ. ಆವಾಗ ಇದ್ರ ಮಲ್ಟಿಪ್ಲಿಕೇಶನ್ನು ಮತ್ತು ಇದ್ರ ಮಲ್ಟಿಪ್ಲಿಕೇಶನ್ ಬಂದ ಆನ್ಸರಿಂದ ಕಳಿದಾಗ ಇದು ಕಡಿಮೆ ಬರುತ್ತೆ. ಆವಾಗ ಇದು ಪ್ಲಸ್ ಇರೋದ್ರಿಂದ ಇದು ಜಾಸ್ತಿನೇ ಬರುತ್ತೆ. ಹಾಗಾಗಿ ಗ್ರೇಟರ್ ದ್ಯಾನ್ ಇದಕ್ಕೆ ಹಾಕ್ತೀವಿ. ಈಗ ಇದು ಏನಿಲ್ಲ, ಇದನ್ನು ಏನು ಮಾಡಿದ್ದಾರೆ, ಬ್ರ್ಯಾಕೆಟನ್ನು ಓಪನ್ ಮಾಡಿ ಸೊಲ್ಯೂಷನ್ ಮಾಡಿದ್ದಾರೆ. 34 × 42 - 28 × 42. ಹಾಗಾಗಿ ಪದಗಳಲ್ಲಿ ಯಾವುದೇ ಬದಲಾವಣೆಗಳಾಗಲ್ಲ, ಹಾಗಾಗಿ ಸಮಚಿಹ್ನೆ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಇದೆ, ಸಂಖ್ಯೆ 14ಅನ್ನು ಪಡೆಯುವ ಒಂದು ವಿಧಾನ ಇಲ್ಲಿದೆ. ಒಂದು ವಿಧಾನ ತೋರಿಸಿದ್ದಾರೆ ಅವರು, 2 × 1 + 6 = 14 ಸಿಗುತ್ತೆ. 14ಅನ್ನು ಪಡೆಯಲು ಬೇರೆ ವಿಧಾನಗಳಿವೆ, ಅವನ್ನು ಮುಂದಿನ ಇದರಲ್ಲಿ ಭರ್ತಿ ಮಾಡಿ ಅಂತ ಅವ್ರು ಹೇಳಿರುವಂಗೆ ಏನಿದೆ, 2. ನಾವು ಎಲ್ಲ ಕಡೆನೂ 2 ಕಾಮನ್ ತಗೊಳ್ಳೋಣ. 2 2 2 2 2 ಕಾಮನ್ ತೊಗೊಂಡ್ವಿ. ಇನ್ನು 2ಕ್ಕೆ ಎಷ್ಟರಿಂದ ಗುಣಿಸಿದ್ರೆ 14 ಸಿಗುತ್ತೆ, 7ರಿಂದ ಗುಣಿಸಿದ್ರೆ 14 ಸಿಗುತ್ತೆ. ಹಾಗಾದರೆ ಯಾವ ಎರಡು ಸಂಖ್ಯೆಗಳನ್ನು ಕೂಡಿದ್ರೆ 14 ಸಿಗುತ್ತೆ ನಮಗೆ? ಫಸ್ಟು 0 + 7, ಇಲ್ಲಿ 0 ಹಾಕ್ಕೊಳ್ಳಿ, ಇಲ್ಲಿ 7 ಹಾಕ್ಕೊಳ್ಳಿ. 0ಗೆ 7 ಕೂಡಿದ್ರೆ 7, 7 2 14 ಬಂತು. ಆಮೇಲೆ 1 + 6, ಇಲ್ಲಿ 1 ಹಾಕ್ಕೊಳ್ಳಿ, ಇಲ್ಲ ಹಾಕ್ಕೊಳ್ಳಿ. 6 1 7, 7 2 14. ಆಮೇಲೆ 2 + 5, ಇಲ್ಲಿ 2 5, 5 6 7, 7 2 14. ಆಮೇಲೆ 3 + 4, 3 4, 4 3 7, 7 2 14. ಮತ್ತು 5 ಅಂತ ತೊಗೊಂಡಾಗ ಇದೇ 2 + 5 ರಿಪೀಟ್ ಬರುತ್ತೆ. ಆಮೇಲೆ 6 ಅಂತ ತೊಗೊಂಡಾಗ 6 + 1 ರಿಪೀಟ್ ಬರುತ್ತೆ. ಹಾಗಾಗಿ ಇವಿಷ್ಟು ಸಾಕು. ಇವು 4 ಆನ್ಸರ್ ಸಿಗುತ್ತೆ, 14 ಬರುವಂಥ ಒಂದು ವಿಧಾನ ಇದು. ಇನ್ನು ನೆಕ್ಸ್ಟ್ ಬರುತ್ತೆ ನೋಡಿ, ಮುಂದಿನ ಪ್ರತಿ ಚಿತ್ರದಲ್ಲಿ ನೀಡಿರುವ ಸಂಖ್ಯೆಗಳ ಮೊತ್ತವನ್ನು ಕನಿಷ್ಠ 2 ಬೇರೆ ಬೇರೆ ವಿಧಾನಗಳಲ್ಲಿ ಕಂಡುಹಿಡಿಯಿರಿ. ಉಕ್ತಿಗಳ ಮೂಲಕ ನೀವು ಅದನ್ನು ಹೇಗೆ ಪರಿಹರಿಸಿದಿರಿ ಎಂಬುದನ್ನು ವಿವರಿಸಿ ಅಂತ ಇದೆ. ನೋಡಿ, ಈ ಚಿತ್ರಕ್ಕೆ 4 + 8 + 4 ಇದಕ್ಕೆ ಇಲ್ಲಿದೆ ನೋಡಿ. 1ನೇ ಕ್ರಮ ಏನಂತಂದರೆ, ಈ ರೀತಿ ಚೌಕ್ ಬಾಕ್ಸಲ್ಲಿ ಇರುವಂಥ 4, ಸ್ಕ್ವೇರ್ ಬಾಕ್ಸಲ್ಲಿದೆ 4. ಇಂಥವು ಎಷ್ಟು ಚೌಕಗಳಿದ್ದಾವೆ? 5. ಹಾಗಾಗಿ 4 × 5 20 ಆಯಿತು. ಹಾಗೆ ಸರ್ಕಲಲ್ಲಿರುವಂತಹ 8, ಇಂತಹ ಎಷ್ಟಿದ್ದಾವೆ? 4 ಇದ್ದಾವೆ. 4 × 8 32. ಇವೆರಡನ್ನೂ ಸೇರಿಸಿದ್ರೆ 20 + 32 52. ಈಗ ಇನ್ನೊಂದು ವಿಧಾನ ಏನು ಮಾಡೋಣ, 1ನೇ ಅಡ್ಡ ಸಾಲು, 2ನೇ ಅಡ್ಡ ಸಾಲು, 3ನೇ ಅಡ್ಡ ಸಾಲು, ಇವುಗಳನ್ನು ಕೂಡಿ ಕಂಡುಹಿಡಿಯೋಣ. ಅದಕ್ಕೆ ನೋಡಿ, ಇಲ್ಲಿದೆ 1ನೇ ಅಡ್ಡ ಸಾಲು + 2ನೇ ಅಡ್ಡ ಸಾಲು, 3ನೇ ಅಡ್ಡ ಸಾಲು. 8 4 8, ಇದನ್ನು 3 ಕೂಡಿದ್ರೆ 16. 8 4 8 20, 4 8 4 16. ಇವನ್ನೆಲ್ಲ ಟೋಟಲ್ ಮಾಡಿದ್ರೆ 52 ಸಿಗುತ್ತೆ. ಹಾಗೆ ಇನ್ನೊಂದೇನಿದೆ ನೋಡಿ, ಇದು 5 6 6 5. ಈ ಚಿತ್ರದ್ದು ಫಸ್ಟಿಗೆ ಏನು ಮಾಡಬೇಕು, ಒಟ್ಟು 5ಗಳು ಮತ್ತು ಒಟ್ಟು 6ಗಳು ಎಲ್ಲಿದೆ, ಇಲ್ಲಿ ಮಾಡಿದ್ವಿ. ಕೊನೆಗೆ ಟೈಪ್ 1 ಒಂದೇ ವೇ, ಒಟ್ಟು 5ಗಳು + ಒಟ್ಟು 6ಗಳು. 5ಗಳು ಎಷ್ಟಿದ್ದಾವೆ? ಒಟ್ಟು 8. ನೋಡಿ ಇಲ್ಲಿದೆ ಚಿತ್ರದಲ್ಲಿ, 1 2 3 4 5 6 7 8.
ಒಟ್ಟು 5ಗಳು 8, ಒಟ್ಟು 6ಗಳು 8. 5 8 40, 6 8 48, ಎರಡೂ ಕೂಡಿಸಿದ್ರೆ 88. ಇನ್ನೊಂದು ವಿಧಾನ ಏನಂತಂದರೆ, ಇದನ್ನು ಒಂದು ಗುಂಪು ಅಂತ ತಗೊಳ್ಳಿ. ಇದು ಒಂದು ಗುಂಪು, ಇದು ಒಂದು ಗುಂಪು, ಇದು 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 ಒಟ್ಟು ಎಷ್ಟು ಗುಂಪಿದ್ದಾವೆ? 8 ಇದ್ದಾವೆ. ಇದನ್ನು ಏನು ಮಾಡ್ತೀವಿ? 5 + 6 ಇಂತಹ 8 ಜೋಡಿಗಳಿವೆ. ಆವಾಗ 5 + 6 ಗುಣಿಸು 8 11. 5 6 11 ಗುಣಿಸು 8 88. ಈ ರೀತಿ ಆಗುತ್ತೆ. ಅದನ್ನೇ ಬೇಕಾದರೆ ಈ ರೀತಿ ಉಕ್ತಿನೂ ಮಾಡ್ಬೋದು. ಇದನ್ನು 5 + 6 5 ಗುಣಿಸು 8 + 6 ಗುಣಿಸು 8 8 5 40 + 8 6 48, ಎರಡು ಸೇರಿಸಿದ್ರೆ 88. ನೆಕ್ಸ್ಟ್ ಕ್ವಶನ್ನು, ಕಂಡುಹಿಡಿಯಿರಿ. ಮುಂದಿನ ಸನ್ನಿವೇಶಗಳನ್ನು ಓದಿ ಪ್ರತಿಯೊಂದಕ್ಕೂ ಸೂಕ್ತವಾದ ಉಕ್ತಿಯನ್ನು ಬರೆಯಿರಿ ಮತ್ತು ಅವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಬೇಗೂರಿನ ಜಿಲ್ಲಾ ಮಾರುಕಟ್ಟೆ ವಾರದ 7 ದಿನಗಳ ಕಾರ್ಯನಿರ್ವಹಿಸುತ್ತೆ. ರಹೀಂ ತನ್ನ ಹಣ್ಣಿನ ತೋಟದಿಂದ 9 kg ಮಾವಿನ ಹಣ್ಣು, ಶ್ಯಾಮ ತನ್ನ ಹಣ್ಣಿನ ತೋಟದಿಂದ ಪ್ರತಿದಿನ 11 kg ಮಾವಿನ ಹಣ್ಣನ್ನು ತಂದು ಹಾಕ್ತಾರೆ. ಜಿಲ್ಲಾ ಮಾರುಕಟ್ಟೆಗೆ ಒಂದು ವಾರದಲ್ಲಿ ಅವರಿಬ್ಬರು ಪೂರೈಸಿದಂಥ ಮಾವಿನ ಹಣ್ಣಿನ ಪ್ರಮಾಣ ಕಂಡುಹಿಡಿಯಿರಿ ಅಂತ ಇದೆ. ಅಂದರೆ ಏನು, ಉಕ್ತಿಗಳನ್ನು ಬರೆಯೋದ್ರ ಮೂಲಕ ಸಾಲ್ವ್ ಮಾಡಬೇಕು ಅಂತ. ರಹೀಮನು ಪೂರೈಸುವ ಮಾವಿನ ಹಣ್ಣುಗಳು 9 kg, ಶ್ಯಾಮನು ಪೂರೈಸುವ ಮಾವಿನ ಹಣ್ಣುಗಳು 11 kg. ಒಂದು ವಾರದಲ್ಲಿ ಅಂದರೆ ಒಂದು ವಾರಕ್ಕೆ ಎಷ್ಟು ದಿನ? 7 ದಿನ. ಹಾಗಾಗಿ ಒಂದು ವಾರದಲ್ಲಿ ಪೂರೈಸಿದ್ದು ಏನಾಗುತ್ತೆ? ಇವೆರಡನ್ನು ಕೂಡ್ಬಿಟ್ಟು 7ರಿಂದ ಗುಣಿಸ್ಬೇಕು ಅಂತ. 7 × 9 + 7 × 11, 7 9 63, 7 11 77. 63 ಮತ್ತು 77 ಕೂಡಿದ್ರೆ 140 kg. ಇದು ಉಕ್ತಿ ಮೂಲಕ ಬಿಡಿಸೋದು ಕ್ರಮ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ ಇದೆ. ಬೀನು ತಿಂಗಳಿಗೆ 20,000 ಹಣ ಸಂಪಾದನೆ ಮಾಡ್ತಾಳೆ. ಅವಳು ಪ್ರತಿ ತಿಂಗಳು ಬಾಡಿಗೆಗೆ 5,000, ಆಹಾರಕ್ಕೆ 5,000 ಮತ್ತು ಇತರೆ ಖರ್ಚುಗಳಿಗೆ 2,000 ವಹಿಸುತ್ತಾಳೆ. ಒಂದು ವರ್ಷದ ಅಂತ್ಯದ ವೇಳೆಗೆ ಬೀನು ಎಷ್ಟು ಹಣ ಉಳಿಸ್ತಾಳೆ ಅಂತ ಹೇಳಿ. ನೋಡಿ, ಬೀನುಳ ಒಂದು ತಿಂಗಳ ಸಂಪಾದನೆ 20,000. ಅವಳ ಒಂದು ತಿಂಗಳ ಖರ್ಚು ಏನೇನಿದೆ? ಬಾಡಿಗೆ, ಆಹಾರ, ಇತರೆ. ಬಾಡಿಗೆಗೆ 5,000, ಆಹಾರಕ್ಕೆ 5,000, ಇತರೆ 2,000. ಟೋಟಲ್ ಕೂಡಿದ್ರೆ 12,000 ಒಂದು ತಿಂಗಳ ಖರ್ಚು. ಈಗ ಅವಳು ಒಂದು ತಿಂಗಳ ಉಳಿತಾಯ ಎಷ್ಟಾಗುತ್ತೆ? 20,000ದಲ್ಲಿ 12,000 ಕಳಿತೀವಿ, 8,000 ಅವಳದು ತಿಂಗಳ ಉಳಿತಾಯ. ಒಂದು ವರ್ಷಕ್ಕೆ ಎಷ್ಟು ಉಳಿತಾಯ ಮಾಡ್ತಾಳೆ ಹಾಗಾದರೆ? 12 × 8,000, 96,000 ಅವಳ ಒಂದು ವರ್ಷದ ಉಳಿತಾಯ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಹಗಲಿನಲ್ಲಿ ಬಸವನ ಹುಳು ಕಂಬದ ಮೇಲೆ 3 ಸೆಂಟಿಮೀಟರ್ ಮೇಲೆ ಇರುತ್ತೆ. ರಾತ್ರಿ ಹೊತ್ತು ನಿದ್ದೆ ಮಾಡೋವಾಗ 2 ಸೆಂಟಿಮೀಟ್ರ್ ಕೆಳಗೆ ಇಳಿಯುತ್ತೆ. ಕಂಬ ಎಷ್ಟಿದೆ? 10 ಸೆಂಟಿಮೀಟ್ರ್ ಇದೆ. ಆ ಕಂಬದ ಮೇಲ್ಭಾಗದಲ್ಲಿ ರುಚಿಕರವಾದ ಖಾದ್ಯ ಇದೆ. ಬಸವನ ಹುಳು ಎಷ್ಟು ದಿನಗಳಲ್ಲಿ ಆ ರುಚಿಕರ ಖಾದ್ಯವನ್ನು ಪಡೆಯುತ್ತೆ ಅನ್ನೋದು ಕ್ವಶನ್ನು. ನೋಡಿ, ಬಸವನ ಹುಳು ಹಗಲಿನಲ್ಲಿ ಕಂಬದ ಮೇಲೆ 3 ಸೆಂಟಿಮೀಟ್ರ್ ಏರಿ ರಾತ್ರಿ 2 ಸೆಂಟಿಮೀಟ್ರ್ ಕೆಳಗೆ ಜಾರ್ತು ಅಂದಮೇಲೆ ಒಂದು ದಿನದಲ್ಲಿ ಕಂಬವನ್ನು ಎಷ್ಟು ಏರುತ್ತೆ? 3 - 2, 3 ಸೆಂಟಿಮೀಟ್ರ್ ಮೇಲೆ ಏರ್ತು, 2 ಸೆಂಟಿಮೀಟ್ರ್ ವಾಪಸ್ ಜಾರ್ತು. ಹಂಗಾದರೆ 1 ಸೆಂಟಿಮೀಟ್ರ್ ಅದು ಮೇಲೆ ಏರಿತ್ತು. ಹೀಗೆ ಒಂದು ದಿನಕ್ಕೆ 1 ಸೆಂಟಿಮೀಟ್ರ್ ಆದರೆ 7 ದಿನಕ್ಕೆ 7 ಸೆಂಟಿಮೀಟ್ರ್ ಮೇಲೆ ಏರ್ತು. ಕಂಬದ ಎತ್ತರ 10 ಸೆಂಟಿಮೀಟರ್. ಈಗ ನೋಡಿ, ಹಾಗಾದರೆ 8ನೇ ದಿನಕ್ಕೆ ಏನಾಗುತ್ತೆ? 8ನೇ ದಿನಕ್ಕೆ ಇದು ಜಾರಿ ಬೀಳೋಗಿಂತ ಮೊದಲು ಏನು 3 ಸೆಂಟಿಮೀಟ್ರ್ ಮೇಲೆ ಇರುತ್ತಲ್ಲ, ಹಾಗಾಗಿ 8ನೇ ದಿನಕ್ಕೆ ಏನಂತಂದರೆ ಜಾರಿ ಬೀಳೋ ಮೊದಲು ಏರಿದ ದೂರ ಎಷ್ಟಾಗುತ್ತೆ? 7 ದಿನಕ್ಕೆ 7 ಸೆಂಟಿಮೀಟ್ರ್ ಏರ್ಬಿಟ್ಟಿದೆ, ಪ್ಲಸ್ 8ನೇ ದಿನಕ್ಕೆ 3 ಸೆಂಟಿಮೀಟ್ರ್ ಮೇಲೆ ಏರ್ತು. ಆವಾಗ ಟೋಟಲ್ ಎಷ್ಟಾಯಿತು? 7 + 3 10 ಸೆಂಟಿಮೀಟ್ರ್ ಆಗೋಯಿತು. ಹಾಗಾಗಿ ಅದಕ್ಕೆ 8ನೇ ದಿನಕ್ಕೇ ಏನಾಗುತ್ತೆ? ರುಚಿಕರವಾದ ಖಾದ್ಯ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಇದೆ. ಮಂಗಳವಾರ ಮತ್ತು ಶನಿವಾರಗಳನ್ನು ಹೊರತುಪಡಿಸಿ ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಮೆಲ್ವಿನ್ ಓದುತ್ತಾರೆ. ಅವರು 8 ವಾರಗಳಲ್ಲಿ ಎಷ್ಟು ಕಥೆಗಳನ್ನು ಓದುತ್ತಾನೆ? ಮುಂದಿನ ಯಾವ ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸುತ್ತವೆ? ಹೆಚ್ಚುವರೆಗೂ ಉಕ್ತಿಗಳನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಯಾವ ಸನ್ನಿವೇಶಗಳು ಅಂತ ನೋಡಿ. ಮಂಗಳವಾರ ಮತ್ತು ಶನಿವಾರ ಹೊರತುಪಡಿಸಿ ವಾರದಲ್ಲಿನ ದಿನಗಳ ಸಂಖ್ಯೆ ಎಷ್ಟಾಗ್ತವೆ? 7 - 2, ಇವೆರಡು ದಿನ ಹೋಯಿತು. 2 ಪುಟಗಳ ಒಂದು ಕತೆ ಓದ್ತಾರೆ. 2 ಪುಟಗಳಿರುವಂಥ ಒಂದು ಕತೆ, ಅದು ಬಿಟ್ಟರೆ ಕತೆನೇ 2 ಇಲ್ಲ ಅಂತ. ಒಂದು ವಾರದಲ್ಲಿ ಓದಿದ ಕತೆಗಳ ಸಂಖ್ಯೆ ಎಷ್ಟಾಗುತ್ತೆ? 1 × 7 - 2. 1 ಅಂದರೆ 5 ದಿನ, 5 ದಿನಕ್ಕೆ ಒಂದೊಂದು ಕತೆ ಓದ್ತಾಳೆ.
8 ವಾರಗಳಲ್ಲಿ ಎಷ್ಟು ಕತೆ ಓದ್ದಂಗಾಗುತ್ತೆ? ಮತ್ತು ಇದಕ್ಕೆ ಗುಣಿಸು 8. 8 ಗುಣಿಸು 1 ಗುಣಿಸು 7 ಮೈನಸ್ 2. 8 1 8, 7 - 2 ಇಷ್ಟಾಯಿತು. ನೋಡಿ ಈ ಉಕ್ತಿ ಎಲ್ಲಿ ಬಂದಿದೆ? ಬಿ ಇದೆ. ಇದನ್ನೇ ಬಿಡಿಸಿದ್ರೆ ನಾವು 7 ಗುಣಿಸು 8 ಮೈನಸ್ 8 ಗುಣಿಸು 2 ಇದು ಜಿ ಇದೆ. ಹಾಗಾಗಿ ಬಿ ಮತ್ತು ಜಿ ಉಕ್ತಿಗಳು ಈ ಒಂದು ಸನ್ನಿವೇಶವನ್ನು ವಿವರಿಸ್ತವೆ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ ಇದೆ, ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನು ಕಂಡುಹಿಡಿಯಿರಿ. 1 - 2 + 3 - 4 + 5 - 6 + 7 - 8 + 9 - 10 ಹಿಂಗಿದೆ. ನೋಡಿ ಇಲ್ಲಿ ಏನು ಮಾಡಬೇಕು, ಎಲ್ಲ ಪ್ಲಸ್ ಚಿಹ್ನೆ ಹೊಂದಿರುವಂಥ ಸಂಖ್ಯೆಗಳನ್ನು ಒಂದು ಕಡೆಗೆ, ಎಲ್ಲ ಮೈನಸ್ ಚಿಹ್ನೆಗಳನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ಒಂದು ಕಡೆಗೆ ಮಾಡಿಕೊಂಡು ಕೂಡಿಸ್ಬೇಕು ಅಂತ. ಇವಾಗ ಇವೆಲ್ಲ ಪ್ಲಸ್ 1 + 3 + 5 + 7 + 9 10 20 5 ನೋಡಿ 10 20 5 25. ಇಲ್ಲಿ 10 20 30 -30. ಇವಾಗ 25 ಇದು ಪ್ಲಸ್ 25 ಮೈನಸ್ 30 ಎರಡೂ ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ಕಳಿಬೇಕು. 30ರಲ್ಲಿ 25 ಕಳೆದ್ರೆ 5 ದೊಡ್ಡ ಸಂಖ್ಯೆಯಿಂದ -5 ಇದರದ್ದು ಫೈನಲ್ ಆನ್ಸರ್. ಹಾಗೆ ಬಿ ಇದು ಏನಿದೆ +1 -1 +1 -1 ಇವನ್ನ ಬ್ರ್ಯಾಕೆಟ್ ಹಾಕ್ಕೊಂಡು +1ನಲ್ಲಿ -1 ಆವಾಗ 0 0 0 0 0 ಫೈನಲ್ ಆನ್ಸರ್ 0. ಹೀಗಾದರೂ ಮಾಡಿ, ಬೇಡ ಅಂದರೆ ಎಲ್ಲ ಪ್ಲಸ್ ಇರುವಂಥ ಸಂಖ್ಯೆಗಳನ್ನು ಒಂದು ಕಡೆಗೆ, ಮೈನಸ್ ಇರುವಂಥ ಸಂಖ್ಯೆಗಳನ್ನು ಒಂದು ಕಡೆಗೆ, +5 -5 0 ಫೈನಲ್ ಆನ್ಸರ್ ಸಿಗುತ್ತೆ. ಈ ರೀತಿ ಬಿಡಿಸ್ಬೋದು. ಮುಂದಿನ ಉಕ್ತಿಗಳ ಜೋಡಿಗಳನ್ನು ಸ್ಮಾಲರ್ ದ್ಯಾನ್, ಗ್ರೇಟರ್ ದ್ಯಾನ್ ಅಥವಾ ಈಕ್ವಲ್ ಸೈನ್ ಅಥವಾ ತಾರ್ಕಿಕ ಆಲೋಚನೆಯ ಮೂಲಕ ಹೋಲಿಸಿ. ಅಂದರೆ ಲೆಕ್ಕ ಮಾಡೋ ಹಾಗಿಲ್ಲ, ಬರೀ ಪದಗಳನ್ನು ನೋಡಿ ನೀವೇನು ಮಾಡಬೇಕು, ಇದಕ್ಕೆ ಸೈನ್ಗಳನ್ನು ಹಾಕಬೇಕು ಅಂತ ಅರ್ಥ. ಈಗ ನೋಡಿ ಇಲ್ಲಿ 49 49 -7 -7 +8 +8 ಪದಗಳು ಸೇಮ್ ಇದ್ದಾವೆ, ಹಾಗಾಗಿ ಈಕ್ವಲ್ ಸೈನ್. ಹಾಗೆ ಇಲ್ಲಿ ನೋಡಿ 83 ಗುಣಿಸು 42 -18 83. ಇಲ್ಲಿ 83 ಗುಣಿಸು 40 83 ಗುಣಿಸು 42. ಇಲ್ಲಿ 42ರಿಂದ ಗುಣಿಸ್ತಾರೆ, 40ರಿಂದ ಗುಣಿಸ್ತಾರೆ, ಇದೇ ಜಾಸ್ತಿ ಬರುತ್ತೆ. ಕಳಿಯೋದು ಸೇಮ್ ಕಳೀತಾರೆ 18ಅನ್ನೇ. ಈಗ 83ರಿಂದ 42ಕ್ಕೆ ಗುಣಿಸಿದ್ರೆ ಇದೇ ಜಾಸ್ತಿ ಬರುತ್ತೆ. ಅದರಲ್ಲಿ ಬರೀ 18 ಕಳಿಯೋದು ಅದೇ ಅರ್ಥ. ಇಲ್ಲಿ 83ರಿಂದ 40 ಗುಣಿಸಿ 18 ಕಳಿಯೋದು ಅದೇ ಅರ್ಥ. ಹಾಗಾಗಿ ಇದು ದೊಡ್ಡದು ಬರುತ್ತೆ, ಗ್ರೇಟರ್ ದ್ಯಾನ್ ಹಾಕ್ತೀವಿ. ಹಾಗೆ ಇಲ್ಲಿ ನೋಡಿ 145 ಇಲ್ಲೂ 145 -17 -17 ಇಲ್ಲಿ ಇಂಟು 8 ಇಲ್ಲಿ ಇಂಟು 6. ನೋಡಿ 145ಯಲ್ಲಿ 17ಕ್ಕೆ 8ರಿಂದ ಗುಣಿಸಿದಾಗ 145ಅಲ್ಲಿ ಹೆಚ್ಚು ಕಳಿತೀವಿ ನಾವು. ಅದೇ 145 17ರಿಂದ 6ಕ್ಕೆ ಗುಣಿಸಿದಾಗ 145 ಇದು ಕಡಿಮೆ ಬರುತ್ತೆ. ಹಾಗಾಗಿ ಜಾಸ್ತಿ ಎಲ್ಲಿ ಉಳಿಯುತ್ತೆ, ಇಲ್ಲೇ ಉಳಿಯುತ್ತೆ. ಹಾಗಾಗಿ ಇದು ದೊಡ್ಡ ಸಂಖ್ಯೆ ಆಗುತ್ತೆ. ಹಾಗೆ ಇಲ್ಲಿ ನೋಡಿ 23 23 ಇಲ್ಲಿ 48 -35 48 -30 ಅಂದರೆ ಏನು, ಇಲ್ಲಿ 48ರಲ್ಲಿ 35ನ ಕಳೆದ್ಬಿಟ್ಟು ನಾವೇನು ಮಾಡಬೇಕು, 23ಕ್ಕೆ ಗುಣಿಸ್ಬೇಕಾಗತ್ತೆ. ಇಲ್ಲಿ ಹಾಗಾಗಲ್ಲ, 23ಕ್ಕೆ 48ರಿಂದನೇ ಗುಣಿಸ್ತೀವಿ. ಹಾಗಾಗಿ ಇದು ದೊಡ್ಡದು ಬರುತ್ತೆ. ಇಲ್ಲಿ ನೋಡಿ ಯಾವಾಗ ಅದೇ ಇಲ್ಲಿ ಪ್ಲಸ್ ಸೈನ್ ಇದ್ದಿದ್ರೆ ಇದು ದೊಡ್ಡದಾಗ್ಬಿಡ್ತಿತ್ತು, ಮೈನಸ್ ಸೈನ್ ಇರೋದ್ರಿಂದ ಇದು ದೊಡ್ಡದಾಗುತ್ತೆ. ಹಾಗೆ ಇಲ್ಲಿ ನೋಡಿ 16 ಗುಣಿಸು 12 ಇಲ್ಲಿ ಬಂತು, -11 ಗುಣಿಸು 12 ಇಲ್ಲಿ ಬಂತು. ಹಾಗಾಗಿ ಇದು ಈಕ್ವಲ್ ಆಗುತ್ತೆ. ಇನ್ನು ಇಲ್ಲಿ ನೋಡಿ ಏನು ಬರುತ್ತೆ, ಗುಣಿಸೋದು 88ಕ್ಕೆ. ಇಲ್ಲಿ 76ರಲ್ಲಿ 53 ಕಳೀತಾರೆ, ಪಾಸಿಟಿವ್ ಸೈನ್ ಉಳಿಯುತ್ತೆ. ಇಲ್ಲಿ 53ರಲ್ಲಿ -76 ಕಳೀತಾರೆ ಅಂದಮೇಲೆ ಮೈನಸ್ ನೆಗೆಟಿವ್ ನಂಬರ್ ಬರುತ್ತೆ. ಹಾಗಾಗಿ ಪಾಸಿಟಿವ್ ನಂಬರೇ ದೊಡ್ಡದು, ಈ ಕಡೆ ಹಾಕ್ತೀವಿ. ಇನ್ನು ಇಲ್ಲಿ 25 ಗುಣಿಸು 42 + 16 25ಕ್ಕೆ 25 ಸೇಮ್ ಇದೆ. 42 ಇದ್ದದ್ದನ್ನು 43 ಮಾಡಿದ್ರು, 16 ಇದ್ದದ್ದನ್ನು 15 ಮಾಡಿದರು. ಹಾಗಾಗಿ ಯಾವುದೇ ವ್ಯತ್ಯಾಸ ಆಗಲ್ಲ, ಈಕ್ವಲ್ ಬರುತ್ತೆ. ಇಲ್ಲಿ 36 ಇದ್ದದ್ದು 35 ಆಯಿತು, 28 ಇದ್ದದ್ದು 27 ಆಯಿತು, 16 ಇದ್ದಿದ್ದು 15 ಆಯಿತು. ಆದರೆ 28ರಲ್ಲಿ 16 ಕಳೀರಿ ಒಂದೇ, 27ರಲ್ಲಿ 15 ಕಳೀರಿ ಒಂದೇ. ಆದರೆ 35 ಇದೆ, ಇಲ್ಲಿ ಒಂದು ಹೆಚ್ಚಾಯಿತು. ಹಾಗಾಗಿ ಇದೇ ದೊಡ್ಡ ಸಂಖ್ಯೆ ಆಗುತ್ತೆ. 5ನೇ ಕ್ವಶನ್ನು, ದತ್ತ ಉಕ್ತಿಗೆ ಮುಂದಿನ ಯಾವ ಉಕ್ತಿಗಳು ಸಮವಾಗಿವೆ ಎಂಬುದನ್ನು ಲೆಕ್ಕಾಚಾರ ಮಾಡದೆ ಗುರುತಿಸಿ.
ಪದಗಳನ್ನು ಬಳಸಿ ಅಥವಾ ಆವರಣಗಳನ್ನು ತೆಗೆದುಹಾಕಿ ಉಕ್ತಿಗಳನ್ನು ಪುನಃ ಬರೆಯಬಹುದು. ನೀಡಿರುವ ಉಕ್ತಿಗೆ ಸಮವಾದ ಒಂದಕ್ಕಿಂತ ಹೆಚ್ಚು ಉಕ್ತಿಗಳು ಇರಬಹುದು. ನೋಡಿ, 83 - 37 - 12 ಈ ಉಕ್ತಿಗೆ ಸಮವಾಗುವಂಥ ಹೆಚ್ಚು ಬೆಲೆಗಳು ಇರ್ಬೋದು, ಅವನ್ನ ಕಂಡುಹಿಡಿಬೇಕು ಅಂತ. ಈಗ ನೋಡಿ, ಒಂದನೇದನ್ನು ನೋಡೋಣ. ಒಂದನೇದ್ದು ಏನಾಗಿದೆ, 84 - 38 - 12. ಈಗ ನೋಡಿ, ಇದನ್ನು ಏನು ಮಾಡಿದ್ದಾರೆ ಅಂದರೆ 83 + 1 ಕೂಡಿದ್ದಾರೆ, ಮೈನಸ್ ಈ 37, ಇದೇ 37ಕ್ಕೆ ಅಲ್ಲೂ 1 ಕೂಡಿದ್ದಾರೆ, -12 ಅದಕ್ಕೂ 1 ಕೊಡ್ತಾರೆ. ಈಗ ನೋಡಿ, ಅವೇ ಬರ್ತವೆ. 83 + 1 84, -37 1 38, -12. ನೋಡಿ, ಇದಕ್ಕೆ ಏನಿಲ್ಲ, ಈ +1 ಇದು -1 ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಆವಾಗ ಏನಾಗುತ್ತೆ, ಇದೇ ಉಕ್ತಿ ಬರೋದ್ರಿಂದ ನಮಗೆ ಒಂದನೇದ್ದು ಸರಿ ಇದೆ ಅಂತ ಹೇಳಿ. ಇನ್ನು ಇದು ಎರಡನೇದು ಬರಲ್ಲ, ಯಾಕಂದರೆ 37 + 12 ಕೂಡಿ 84ರಲ್ಲಿ ಕಳಿಬೇಕು ಅಂತ. ಆವಾಗ ಇದಕ್ಕೆ ಸಮವಾದ ಬೆಲೆ ಬರಲ್ಲ ಅದು. ಇನ್ನು 83 - ಈ 37 ಹೆಚ್ಚು ಮಾಡಿದ್ರು, ಇದನ್ನು ಹೆಚ್ಚು ಮಾಡಿದಾಗ ಇದಕ್ಕೆ ಸಮನಾದ ಬೆಲೆ ಸಿಗಲ್ಲ, ಅದು ಅಲ್ಲ. ಇನ್ನು ನಾಲ್ಕನೇದು ಏನು ಮಾಡಿದ್ದಾರೆ, -37 ಇಲ್ಲಿದೆ, +83 ಇಲ್ಲಿದೆ, ಅದು ಬದಲಾವಣೆ ಆಗಿಲ್ಲ. ಹಾಗಾಗಿ 1 ಮತ್ತು 4 ಸಮನಾದ ಉಕ್ತಿಗಳು ಅಂತ. ಇನ್ನು ಇಲ್ಲಿ ನೋಡಿ 93, ಇಲ್ಲಿ ಏನು ಬರೀ ಇದು ಒಂದು ಉಕ್ತಿ ನೋಡಿದರೆ ಸಾಕು, 37 × 44 ಇರಬೇಕು. ಇಲ್ಲೇನಿದೆ, 44ಕ್ಕೆ 93ರಿಂದ ಗುಣಿಸಿದ್ದಾರೆ, ಸಮನಾದ ಉಕ್ತಿ ಸಿಗಲ್ಲ. ಇಲ್ಲಿ 76ಕ್ಕೆ 37ಕ್ಕೆ 76ರಿಂದ ಗುಣಿಸಿದ್ರು, ಆವಾಗ್ಲೂ ಇದಕ್ಕೆ ಸರಿ ಹೊಂದಲ್ಲ. ಇಲ್ಲಿ ಏನು ಮಾಡಿದ್ರು, 93 + 37 ಗುಣಿಸು 44 + 76, ಆ ಥರ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಬೋಡಮಾಸ್ ಪ್ರಕಾರ ನಮಗೆ ಫಸ್ಟು ಮಲ್ಟಿಪ್ಲಿಕೇಶನ್ನೇ ಮಾಡಬೇಕು, ಇದು ಅದಕ್ಕೆ ಸರಿ ಹೊಂದಲ್ಲ. ಈಗ ಇಲ್ಲಿ ನೋಡಿದ್ರೆ 37 × 44 ಇದನ್ನು ತಂದು ಇಲ್ಲಿಟ್ಟರು, 93 + 76 ಬರೀ ಸಂಖ್ಯೆಗಳನ್ನು ಅಂದರೆ ಪದಗಳನ್ನು ಅದಲು ಬದಲು ಮಾಡಿದ್ದಾರೆ ಬಿಟ್ಟರೆ ಪದಗಳು ಯಾವುದೂ ಬದಲಾವಣೆ ಆಗಿಲ್ಲ. ಹಾಗಾಗಿ ನಾಲ್ಕನೇದ್ದು ಏನಿದರಲ್ಲಿ ಸರಿ ಹೊಂದತ್ತೆ ಅದಕ್ಕೆ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ ಇದೆ, ಒಂದು ಸಂಖ್ಯೆಯನ್ನು ಆರಿಸಿ ಮತ್ತು ಅದೇ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು ರಚಿಸಿ. ಇದಕ್ಕೆ ನೋಡಿ, ಈಗ ನಾನು ಆಯ್ಕೆ ಮಾಡಿರುವಂಥ ಸಂಖ್ಯೆ 18. ನೀವು ಬೇಕಾದ ಸಂಖ್ಯೆಗಳನ್ನು ಆಯ್ಕೆ ಮಾಡ್ಬೋದು. 10 ಉಕ್ತಿಗಳನ್ನು ಬರೆಯೋದು ಹೇಗಿದಕ್ಕೆ ನೋಡಿ, 10ಕ್ಕೆ 8 ಕೂಡಿದ್ರೆ 18, 20ರಲ್ಲಿ 2 ಕಳೆದ್ರೆ 18, 9ಕ್ಕೆ 2ರಿಂದ ಗುಣಿಸಿದ್ರೆ 18, 6ಕ್ಕೆ 3ರಿಂದ ಗುಣಿಸಿದ್ರೆ 18, 36ಕ್ಕೆ 2ರಿಂದ ಭಾಗಿಸಿದ್ರೆ 18, 5 6 7 3 ಕೂಡಿದ್ರೆ 18, 25ರಲ್ಲಿ 4 ಕಳೆದ್ರೆ ಆಮೇಲೆ ಮತ್ತೆ 3 ಕಳೆದ್ರೆ 18, 4 × 4 ಅದಕ್ಕೆ ಮತ್ತೆ 2 ಕೂಡಿದ್ರೆ 18, 10 ಮತ್ತು 16 26, 26ರಲ್ಲಿ 8 ಕಳೆದ್ರೆ 18, 54ಕ್ಕೆ 3ರಿಂದ ಭಾಗಿಸಿದ್ರೆ 18. ಈ ರೀತಿ 10 ಉಕ್ತಿಗಳನ್ನು ಬೇಕಾದ ಬೇರೆ ಸಂಖ್ಯೆಗಳನ್ನು ತೊಗೊಂಡು ನೀವು ಬರಿಬೋದು. ಮತ್ತೆ ನೋಡಿ, ಇಲ್ಲಿ 12 ತೊಗೊಂಡಿದ್ದೀನಿ, 6 2 12, 15ರಲ್ಲಿ 3 ಕಳೆದ್ರೆ 12, 4 3 12, ಹೀಗೆ 10 ಉಕ್ತಿಗಳನ್ನು ನೀವು ಈಸಿಯಾಗಿ ಬರ್ಕೊಂಡು ಹೋಗ್ಬೋದು. ಇಲ್ಲಿವರೆಗೂ ಏನಾಗುತ್ತೆ, ಇಷ್ಟು ಲೆಕ್ಕಗಳನ್ನು ಮುಗಿಸಿದ್ವಿ ಅಂದರೆ ಈ ಒಂದು ಅಂಕಗಣಿತದ ಉಕ್ತಿಗಳು ಪಾಠ ಇಲ್ಲಿ ಮುಕ್ತಾಯ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಠವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಹೀಗೆ ನಮ್ಮ ಚಾನಲನ್ನು ಫಾಲೋ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು.